ಆ ಕೋಣ ಅಂತಿದ್ದಲ್ಲ 69 ಪದಕ 6 ಬಾರಿ ಚಾಂಪಿಯನ್ ಒಮ್ಮೆ ಕಂಬಳ ಕೆರೆಗೆ ಕಾಲಿಟ್ರೆ ಶರವೇಗದ ಓಟ. ಆದ್ರೆ ಚಾಂಪಿಯನ್ ಪಟ್ಟ ತಂದುಕೊಟ್ಟ ಸ್ಟಾರ್ ಕೋಣ ಇನ್ಮುಂದೆ ಕಂಬಳದಲ್ಲಿ ಓಡಲ್ವಂತೆ. ಅರೆ ಅದ್ಯಾವ ಕೋಣ, ಯಾಕೆ ಸ್ಪರ್ಧೆಗೆ ಭಾಗವಹಿಸಲ್ಲ, ಎಲ್ಲವನ್ನ ಹೇಳ್ತೀವಿ ಈ ವರದಿ. ದೂಜ ಪದವು ಕಾನಡ್ಕ ದೂಜ, ಚಾಂಪಿಯನ್ ದೂಜ. ಅಪ್ಪಪ್ಪ, ಇವನಿಗಿರೋ ಬಿರುದು ಒಂದ ಎರಡ. ಹಲವು ಹೆಸರುಗಳಿಂದ ಖ್ಯಾತಿ ಗಳಿಸಿದ ದೂಜ ಕಂಬಳದಲ್ಲಿ ಹವಾ ಇಟ್ಟಿದ್ದ. ಇವನ ಶರವೇಗದ ಓಟಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ದೂರದ ಊರಿಂದ ಬರ್ತಾ ಇದ್ರು. ತನ್ನ ಓಟದಿಂದಾನೇ ಫೇಮಸ್ ಆಗಿದ್ದ ದೂಜ ತನ್ನ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಚಾಂಪಿಯನ್ ದೂಜನ ಫ್ಯಾನ್ಸ್ಗೆ ನಿರಾಸೆ. ಇನ್ನು ಮುಂದೆ ಕಂಬಳದಲ್ಲಿ ಓಡಲ್ವಂತೆ ದೂಜ. ಅಭಿಮಾನಿಗಳ ಮನ ಗೆದ್ದಿದ್ದ ಚಾಂಪಿಯನ್ ದೂಜನಿಗೆ ಅನಾರೋಗ್ಯ ಕಾಡ್ತಾ ಇದೆ. ದೇಹವು ಕ್ಷೀಣಿಸಿದೆ. ಹೀಗಾಗಿ 1-2 ವರ್ಷದಿಂದ ಕಂಬಳ ಕರೆಗೆ ಇಳಿದಿಲ್ಲ. ಇನ್ನು ಮುಂದೆಯೂ ಕಂಬಳಕ್ಕೆ ಇಳಿಯಲ್ವಂತೆ. ನೇಗಿಲು ಕಿರಿಯ ವಿಭಾಗದಲ್ಲಿ ನಾವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು. ಫಸ್ಟ್ ಹಣಂದು ಕಂಬಳದಲ್ಲಿ ಹಣಂದು ಕಂಬಳ ಕಂಟಿನ್ಯೂಸ್ ಸೆಮಿಫೈನಲ್ ಸೋತಿದೆ. ಅದರ ನಂತರ ಕಕ್ಕೆ ಬದವ ಕಂಬಳದಲ್ಲಿ ಇದಕ್ಕೆ ಫಸ್ಟ್ ಮಾಡಲಾದದ್ದು. ಅದರ ಮೊದಲೊಂದು ಪಣಪೀಲದಲ್ಲಿ ಕಂಬಳ ಆಗಿತ್ತು, ಅದರಲ್ಲಿ ಇದಕ್ಕೆ ಸೆಕೆಂಡ್ ಮಾಡಲಾಗಿದೆ. ಜಿಲ್ಲಾ ಕಂಬಳ ಸಮಿತಿಯ ಲಿಸ್ಟ್ ಪ್ರಕಾರ ಇದಕ್ಕೆ ಫಸ್ಟ್ ಮೆಡಲ್ ಬಂದದ್ದು ಕಕ್ಕೆ ಬದವ ಕಂಬಳದಲ್ಲಿ. ಆರೋಗ್ಯವಂತ ಕೋಣ ಅಬ್ಬಬ್ಬ ಅಂದ್ರೆ 20 ವರ್ಷದವರೆಗೆ ಕಂಬಳ ಕರೆಯಲ್ಲಿ ಓಡುತ್ತೆ. ಆದ್ರೆ ದೂಜನಿಗೆ ಅದ್ಯಾರ ಕಣ್ಣು ಬಿತ್ತು 16 ವರ್ಷಕ್ಕೆ ನಿವೃತ್ತಿಯಾಗ್ತಿದ್ದಾನೆ. ದಾಖಲೆ ಬರೆದಿದ್ದ ದೂಜ. ಮಂಗಳೂರಿನ ಶಕ್ತಿನಗರ ಪದಾವು ಕರ್ನಾಟಕದ ಯಜಮಾನರು ದೂಜ ಕೋಣವನ್ನ ಅಳದಂಗಡಿ ರವಿಯವರಿಂದ ಖರೀದಿ ಮಾಡಿದ್ರು. ನೇಗಿಲು ಕಿರಿಯದಲ್ಲಿ ಚಾಂಪಿಯನ್, ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್, ಹಗ್ಗ ಹಿರಿಯ ವಿಭಾಗದಲ್ಲಿ 4 ವರ್ಷ ಚಾಂಪಿಯನ್ ಆಫ್ ದಿ ಇಯರ್ ಪಡೆದು ದೂಜ ದಾಖಲೆ ಬರೆದಿದ್ದನು. ಅದು ಬಹಳ ಖುಷಿ ಆಗ್ತಾ ಉಂಟು ಎಲ್ಲರಿಗೆ. ಯಾಕಂದ್ರೆ ಪದವ್ ಟೀಮ್ ಅಂದ್ರೆ ಎಲ್ಲರೂ ಫ್ಯಾನ್ಸ್ ಬೇಸ್ ತುಂಬ ಉಂಟು. ಮತ್ತೆ ಕರಿಂಜೆ ಪದವು ಕಂಬೈನ್ಸ್ ಆಗಿತ್ತು ವಿನು ವಿಶ್ವ ಶೆಟ್ಟಿದು ಹೆಸರಲ್ಲಿ. ಆಗ ಸಹ ಒಳ್ಳೆ ಶಿಸ್ತಲ್ಲಿ ಟೈಮಿಗೆ ಕರೆಕ್ಟ್ ಬರ್ತಾಯಿದ್ರು ಎಲ್ಲ ಸಾಲಿಗೆಲ್ಲ. ಹೌದು, ಅವನಿಗೆ ಬಿರುದೇ ಸಿಕ್ಕಿದೆ ಸಂಗೀತ ಪ್ರೇಮಿ ಅಂತ. ಇಲ್ಲಿ ನಮ್ಮ ಪದವ್ ಟೀಮವರು ಸಹ ಹಾಗೇನೆ. ಮ್ಯೂಸಿಕ್ ಬ್ಯಾಂಡ್ ಆದರೆ ಭಾಳ ಇಷ್ಟ ಅವನಿಗೆ ಸಹ ಹಾಗೇನೆ. ಕೊಂಬು ಆದರೆ ಮ್ಯೂಸಿಕ್ ಆದರೆ ಏನಿದ್ರೆ ತಲೆ ಆಡಿಸ್ತಾನೆ ಇರ್ತಾನೆ ಅವನು. ಸಂಗೀತ ಪ್ರೇಮಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ದೂಜ ಸೆಮಿಫೈನಲ್ ಪ್ರವೇಶ ಮಾಡಿದ್ರೆ ಬ್ಯಾಂಡು ಕೊಂಬಿನ ನಾದಕ್ಕೆ ತಕ್ಕಂತೆ ತಲೆ ಆಡಿಸೋದು ನೋಡೋದೇ ಚಂದ. ಆದ್ರೆ ಅನಾರೋಗ್ಯದಿಂದಾಗಿ ಇನ್ನು ಮುಂದೆ ಕಂಬಳದಲ್ಲಿ ಓಡಲ್ಲ ಎಂಬ ಸುದ್ದಿ ಮಾತ್ರ ದೂಜನ ಅಭಿಮಾನಿಗಳಿಗೆ ಬೇಸರ ತರಿಸಿರೋದಂತೂ ಸುಳ್ಳಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಕೋಣ ಅಂತಿದ್ದಲ್ಲ 69 ಪದಕ 6 ಬಾರಿ ಚಾಂಪಿಯನ್ ಒಮ್ಮೆ ಕಂಬಳ ಕೆರೆಗೆ ಕಾಲಿಟ್ರೆ ಶರವೇಗದ ಓಟ. ಆದ್ರೆ ಚಾಂಪಿಯನ್ ಪಟ್ಟ ತಂದುಕೊಟ್ಟ ಸ್ಟಾರ್ ಕೋಣ ಇನ್ಮುಂದೆ ಕಂಬಳದಲ್ಲಿ ಓಡಲ್ವಂತೆ. ಅರೆ ಅದ್ಯಾವ ಕೋಣ, ಯಾಕೆ ಸ್ಪರ್ಧೆಗೆ ಭಾಗವಹಿಸಲ್ಲ, ಎಲ್ಲವನ್ನ ಹೇಳ್ತೀವಿ ಈ ವರದಿ. ದೂಜ ಪದವು ಕಾನಡ್ಕ ದೂಜ, ಚಾಂಪಿಯನ್ ದೂಜ. ಅಪ್ಪಪ್ಪ, ಇವನಿಗಿರೋ ಬಿರುದು ಒಂದ ಎರಡ. ಹಲವು ಹೆಸರುಗಳಿಂದ ಖ್ಯಾತಿ ಗಳಿಸಿದ ದೂಜ ಕಂಬಳದಲ್ಲಿ ಹವಾ ಇಟ್ಟಿದ್ದ. ಇವನ ಶರವೇಗದ ಓಟಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ದೂರದ ಊರಿಂದ ಬರ್ತಾ ಇದ್ರು. ತನ್ನ ಓಟದಿಂದಾನೇ ಫೇಮಸ್ ಆಗಿದ್ದ ದೂಜ ತನ್ನ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಚಾಂಪಿಯನ್ ದೂಜನ ಫ್ಯಾನ್ಸ್ಗೆ ನಿರಾಸೆ. ಇನ್ನು ಮುಂದೆ ಕಂಬಳದಲ್ಲಿ ಓಡಲ್ವಂತೆ ದೂಜ. ಅಭಿಮಾನಿಗಳ ಮನ ಗೆದ್ದಿದ್ದ ಚಾಂಪಿಯನ್ ದೂಜನಿಗೆ ಅನಾರೋಗ್ಯ ಕಾಡ್ತಾ ಇದೆ. ದೇಹವು ಕ್ಷೀಣಿಸಿದೆ. ಹೀಗಾಗಿ 1-2 ವರ್ಷದಿಂದ ಕಂಬಳ ಕರೆಗೆ ಇಳಿದಿಲ್ಲ. ಇನ್ನು ಮುಂದೆಯೂ ಕಂಬಳಕ್ಕೆ ಇಳಿಯಲ್ವಂತೆ. ನೇಗಿಲು ಕಿರಿಯ ವಿಭಾಗದಲ್ಲಿ ನಾವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು. ಫಸ್ಟ್ ಹಣಂದು ಕಂಬಳದಲ್ಲಿ ಹಣಂದು ಕಂಬಳ ಕಂಟಿನ್ಯೂಸ್ ಸೆಮಿಫೈನಲ್ ಸೋತಿದೆ. ಅದರ ನಂತರ ಕಕ್ಕೆ ಬದವ ಕಂಬಳದಲ್ಲಿ ಇದಕ್ಕೆ ಫಸ್ಟ್ ಮಾಡಲಾದದ್ದು. ಅದರ ಮೊದಲೊಂದು ಪಣಪೀಲದಲ್ಲಿ ಕಂಬಳ ಆಗಿತ್ತು, ಅದರಲ್ಲಿ ಇದಕ್ಕೆ ಸೆಕೆಂಡ್ ಮಾಡಲಾಗಿದೆ. ಜಿಲ್ಲಾ ಕಂಬಳ ಸಮಿತಿಯ ಲಿಸ್ಟ್ ಪ್ರಕಾರ ಇದಕ್ಕೆ ಫಸ್ಟ್ ಮೆಡಲ್ ಬಂದದ್ದು ಕಕ್ಕೆ ಬದವ ಕಂಬಳದಲ್ಲಿ. ಆರೋಗ್ಯವಂತ ಕೋಣ ಅಬ್ಬಬ್ಬ ಅಂದ್ರೆ 20 ವರ್ಷದವರೆಗೆ ಕಂಬಳ ಕರೆಯಲ್ಲಿ ಓಡುತ್ತೆ. ಆದ್ರೆ ದೂಜನಿಗೆ ಅದ್ಯಾರ ಕಣ್ಣು ಬಿತ್ತು 16 ವರ್ಷಕ್ಕೆ ನಿವೃತ್ತಿಯಾಗ್ತಿದ್ದಾನೆ. ದಾಖಲೆ ಬರೆದಿದ್ದ ದೂಜ.
ಮಂಗಳೂರಿನ ಶಕ್ತಿನಗರ ಪದಾವು ಕರ್ನಾಟಕದ ಯಜಮಾನರು ದೂಜಾ ಕೋಣವನ್ನ ಅಳದಂಗಡಿ ರವಿಯವರಿಂದ ಖರೀದಿ ಮಾಡಿದ್ರು. ನೇಗಿಲು ಕಿರಿಯಾದಲ್ಲಿ ಚಾಂಪಿಯನ್, ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್, ಹಗ್ಗ ಹಿರಿಯ ವಿಭಾಗದಲ್ಲಿ 4 ವರ್ಷ ಚಾಂಪಿಯನ್ ಆಫ್ ದಿ ಇಯರ್ ಪಡೆದು ದೂಜಾ ದಾಖಲೆ ಬರೆದಿದ್ದನು. ಅದು ಭಾಳ ಖುಷಿ ಆಗ್ತಾ ಉಂಟು ಎಲ್ಲರಿಗೆ. ಯಾಕಂದರೆ ಪದವ್ ಟೀಮ್ ಅಂದರೆ ಎಲ್ಲರೂ ಫ್ಯಾನ್ಸ್ ಬೇಸ್ ತುಂಬ ಉಂಟು. ಮತ್ತು ಕರಿಂಜೆ ಪದವು ಕಂಬೈನ್ಸ್ ಆಗಿತ್ತು, ವಿನು ವಿಶ್ವ ಶೆಟ್ಟಿದು ಹೆಸರಲ್ಲಿ. ಆಗ ಸಹ ಒಳ್ಳೆ ಶಿಸ್ತಲ್ಲಿ ಟೈಮಿಗೆ ಕರೆಕ್ಟ್ ಬರ್ತಾಯಿದ್ರು ಎಲ್ಲ ಸಾಲಿಗೆಲ್ಲ. ಹೌದು, ಅವನಿಗೆ ಬಿರುದೇ ಸಿಕ್ಕಿದೆ ಸಂಗೀತ ಪ್ರೇಮಿ ಅಂತ. ಇಲ್ಲಿ ನಮ್ಮ ಪದವ್ ಟೀಮವರು ಸಹ ಹಾಗೇನೆ, ಮ್ಯೂಸಿಕ್ ಬ್ಯಾಂಡ್ ಆದರೆ ಭಾಳ ಇಷ್ಟ ಅವನಿಗೆ ಸಹ ಹಾಗೇನೆ. ಕೊಂಬು ಆದರೆ ಮ್ಯೂಸಿಕ್ ಆದರೆ ಏನಿದ್ರೆ ತಲೆ ಆಡಿಸ್ತಾನೆ ಇರ್ತಾನೆ ಅವನು. ಸಂಗೀತ ಪ್ರೇಮಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ದೂಜಾ ಸೆಮಿಫೈನಲ್ ಪ್ರವೇಶ ಮಾಡಿದ್ರೆ ಬ್ಯಾಂಡು ಕೊಂಬಿನ ನಾದಕ್ಕೆ ತಕ್ಕಂತೆ ತಲೆ ಆಡಿಸೋದು ನೋಡೋದೇ ಚಂದ. ಆದ್ರೆ ಅನಾರೋಗ್ಯದಿಂದಾಗಿ ಇನ್ನು ಮುಂದೆ ಕಂಬಳದಲ್ಲಿ ಓಡಲ್ಲ ಎಂಬ ಸುದ್ದಿ ಮಾತ್ರ ದೂಜನ ಅಭಿಮಾನಿಗಳಿಗೆ ಬೇಸರ ತರಿಸಿರೋದಂತೂ ಸುಳ್ಳಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಕೋಡ ಅಂತಿದ್ದಲ್ಲ 69 ಪದಕ, 6 ಬಾರಿ ಚಾಂಪಿಯನ್, ಒಮ್ಮೆ ಕಂಬಳ ಕೆರೆಗೆ ಕಾಲಿಟ್ರೆ ಶರವೇಗದ ಓಟ. ಆದ್ರೆ ಚಾಂಪಿಯನ್ ಪಟ್ಟ ತಂದುಕೊಟ್ಟ ಸ್ಟಾರ್ ಕೋಣ ಇನ್ಮುಂದೆ ಕಂಬಳದಲ್ಲಿ ಓಡಲ್ವಂತೆ. ಅರೆ ಅದ್ಯಾವ ಕೋಣ, ಯಾಕೆ ಸ್ಪರ್ಧೆಗೆ ಭಾಗವಹಿಸಲ್ಲ, ಎಲ್ಲವನ್ನ ಹೇಳ್ತೀವಿ ಈ ವರದಿ. ದೂಜಾ ಪದವು ಕನ್ನಡಕ ದೂಜಾ, ಚಾಂಪಿಯನ್ ದೂಜಾ. ಅಬ್ಬಪ್ಪ, ಇವನಿಗಿರೋ ಬಿರುದು 1-2 ಹಲವು ಹೆಸರುಗಳಿಂದ ಖ್ಯಾತಿ ಗಳಿಸಿದ ದೂಜಾ ಕಂಬಳದಲ್ಲಿ ಹವಾ ಇಟ್ಟಿದ್ದ. ಇವನ ಶರವೇಗದ ಓಟಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ದೂರದ ಊರಿಂದ ಬರ್ತಾ ಇದ್ರು. ತನ್ನ ಓಟದಿಂದಾನೇ ಫೇಮಸ್ ಆಗಿದ್ದ ದೂಜಾ ತನ್ನ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಚಾಂಪಿಯನ್ ದೂಜನ ಫ್ಯಾನ್ಸ್ಗೆ ನಿರಾಸೆ. ಇನ್ನು ಮುಂದೆ ಕಂಬಳದಲ್ಲಿ ಓಡಲ್ವಂತೆ ದೂಜಾ. ಅಭಿಮಾನಿಗಳ ಮನ ಗೆದ್ದಿದ್ದ ಚಾಂಪಿಯನ್ ದೂಜನಿಗೆ ಅನಾರೋಗ್ಯ ಕಾಡ್ತಾ ಇದೆ. ದೇಹವು ಕ್ಷೀಣಿಸಿದೆ. ಹೀಗಾಗಿ 1-2 ವರ್ಷದಿಂದ ಕಂಬಳ ಕರೆಗೆ ಇಳಿದಿಲ್ಲ. ಇನ್ನು ಮುಂದೆಯೂ ಕಂಬಳಕ್ಕೆ ಇಳಿಯಲ್ವಂತೆ. ನೇಗಿಲು ಕಿರಿಯ ವಿಭಾಗದಲ್ಲಿ ನಾವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು. ಫಸ್ಟ್ ಹಣಂದು ಕಂಬಳ ಕಂಟಿನ್ಯೂ ಸೆಮಿಫೈನಲ್ ಸೋತಿದೆ. ಅದರ ನಂತರ ಕಕ್ಕೆ ಬದವ ಕಂಬಳದಲ್ಲಿ ಇದಕ್ಕೆ ಫಸ್ಟ್ ಮಾಡಲಾದದ್ದು. ಅದರ ಮೊದಲೊಂದು ಪಣಪೀಲದಲ್ಲಿ ಕಂಬಳ ಆಗಿತ್ತು, ಅದರಲ್ಲಿ ಇದಕ್ಕೆ ಸೆಕೆಂಡ್ ಮಾಡಲಾಗಿದೆ. ಜಿಲ್ಲಾ ಕಂಬಳ ಸಮಿತಿಯ ಲಿಸ್ಟ್ ಪ್ರಕಾರ ಇದಕ್ಕೆ ಫಸ್ಟ್ ಮೆಡಲ್ ಬಂದದ್ದು ಕಕ್ಕೆ ಬದವ ಕಂಬಳದಲ್ಲಿ. ಆರೋಗ್ಯವಂತ ಕೋಣ ಅಬ್ಬಬ್ಬ ಅಂದ್ರೆ 20 ವರ್ಷದವರೆಗೆ ಕಂಬಳ ಕರೆಯಲ್ಲಿ ಓಡುತ್ತೆ. ಆದ್ರೆ ದೂಜನಿಗೆ ಅದ್ಯಾರ ಕಣ್ಣು ಬಿತ್ತು 16 ವರ್ಷಕ್ಕೆ ನಿವೃತ್ತಿಯಾಗ್ತಿದ್ದಾನೆ. ದಾಖಲೆ ಬರೆದಿದ್ದ ದೂಜಾ. ಮಂಗಳೂರಿನ ಶಕ್ತಿನಗರ ಪದಾವು ಕರ್ನಾಟಕದ ಯಜಮಾನರು ದೂಜಾ ಕೋಣವನ್ನ ಅಳದಂಗಡಿ ರವಿಯವರಿಂದ ಖರೀದಿ ಮಾಡಿದ್ರು. ನೇಗಿಲು ಕಿರಿಯಾದಲ್ಲಿ ಚಾಂಪಿಯನ್, ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್, ಹಗ್ಗ ಹಿರಿಯ ವಿಭಾಗದಲ್ಲಿ 4 ವರ್ಷ ಚಾಂಪಿಯನ್ ಆಫ್ ದಿ ಇಯರ್ ಪಡೆದು ದೂಜಾ ದಾಖಲೆ ಬರೆದಿದ್ದನು. ಅದು ಭಾಳ ಖುಷಿ ಆಗ್ತಾ ಉಂಟು ಎಲ್ಲರಿಗೆ. ಯಾಕಂದರೆ